ಆತ್ಮಿಕ ಯಾತ್ರೆಯಲ್ಲಿ ಆಪತ್ತುಗಳಿರುತ್ತವೆ, ಆ ವ್ಯವಸ್ಥೆಗಳಿರುತ್ತವೆ, ಅಸೌಕರ್ಯಗಳು ಕೂಡ ಇರುತ್ತವೆ. ನಾಲ್ಕನೆಯದಾಗಿ ಆತಂಕಗಳು ಕೂಡ ಇರುತ್ತವೆ. ಯಾವುದು ಆತಂಕವೆಂದು ನೋಡೋಣ ಬನ್ನಿ. ವಿಮೋಚನೆ ಕಾಂಡ 17ನೇ ಅಧ್ಯಾಯ ವಚನ 1. ತರುವಾಯ ಇಸ್ರಾಯೇಲರ ಸಮೂಹವೆಲ್ಲ ಯೆಹೋವನ ಅಪ್ಪಣೆಯ ಪ್ರಕಾರ ಸೀನ್ ಎಂಬ ಅರಣ್ಯದಿಂದ ಹೊರಟು ಮುಂದೆ ಪ್ರಯಾಣ ಮಾಡಿ ರೆಫಿದೀಮಿನಲ್ಲಿ ಇಳುಕೊಂಡರು. ಕುಡಿಯುವುದಕ್ಕೆ ನೀರಿಲ್ಲದ ಕಾರಣ ಜನರು ಏನಂತೆ, ತರುವಾಯ ಇಸ್ರಾಯೇಲರ ಸಮೂಹವೆಲ್ಲ ಯೆಹೋವನ ಅಪ್ಪಣೆಯ ಪ್ರಕಾರ ಹೊರಟು ಮುಂದೆ ತಮ್ಮ ಪ್ರಯಾಣದಲ್ಲಿ. ಇವ್ರೇನ್ ಮಾಡ್ತಿದ್ದಾರೆ? ಯೆಹೋವನ ಮಾತಿನ ಪ್ರಕಾರ. ಅಂದರೆ ಅರ್ಥವೇನು? ದೇವರು ಹೇಳಿದ ಪ್ರಕಾರ ಮಾಡ್ತಾರೆ. ಯಶ್ ದೇವರು ಹೇಳಿದ ಪ್ರಕಾರವೇ ಮಾಡುತ್ತಾ ದೇವರು ಹೋಗೆಂದು ಹೇಳಿದ ಸ್ಥಳಕ್ಕೆ ಹೋಗುತ್ತಾರೆ. ನಮ್ಮಲ್ಲಿ ಬಹಳಷ್ಟು ಜನರಿಗಿರುವ ಅಭಿಪ್ರಾಯವೇನೆಂದರೆ, ನಾವು ದೇವರು ಹೇಳಿದ ಪ್ರಕಾರ ಮಾಡುವುದಾದರೆ ನಮಗೆ ಕಷ್ಟಗಳಿರೋದಿಲ್ಲ, ದೇವರು ಹೇಳಿದ ಪ್ರಕಾರ ಮಾಡಿದ್ರೆ ನಮಗೆ ಶ್ರಮೆಗಳು ಬರೋದಿಲ್ಲ, ದೇವರು ಹೇಳಿದ ಪ್ರಕಾರ ಮಾಡಿದ್ರೆ ನಮಗೆ ಆತಂಕ ಇರೋದಿಲ್ಲ, ಅಭ್ಯಂತರಗಳಿರೋದಿಲ್ಲ, ಆಪತ್ತಿರೋದಿಲ್ಲ, ಅಪಾಯ ಇರೋದಿಲ್ಲ ಎಂದು ನಾವು ಅಂದ್ಕೊಳ್ತೇವೆ. ಕೆಂಪು ಸಮುದ್ರದ ಬಳಿಗೆ ಹೋಗಿರಿ ಎಂದು ಹೇಳಿದ್ದು ಯಾರು? ದೇವರೇ ಅಲ್ಲವೋ? ಅಲ್ಲಿಗೆ ಹೋಗಿದ್ದಕ್ಕೆ ಏನಾಯ್ತು? ಆಪತ್ತು ಬಂದಿತಲ್ಲವೇ? ಫರೋ ಬೆನ್ನಟ್ಟಿ ಬಂದನೋ ಇಲ್ಲವೋ? ಸೈನ್ಯ ಬಂದಿತೋ ಇಲ್ಲವೋ? ಯಶ್ ನಾವು ದೇವರ ಚಿತ್ತ ಮಾಡಿದರೂ ಕೂಡ ಆಪತ್ತುಗಳು ಬರುತ್ತವೆ, ಆತಂಕಗಳು ಬರುತ್ತವೆ, ಅಸೌಕರ್ಯದ ಪರಿಸ್ಥಿತಿ ಎದುರಾಗ್ತವೆ. ಇವೆಲ್ಲವುಗಳು ಮಾಡುವುದೇನೆಂದರೆ ನಮ್ಮ ಆತ್ಮಿಕ ಜೀವಿತವನ್ನು ಬಲಪಡಿಸುತ್ತವೆ, ನಮ್ಮ ನಂಬಿಕೆಯನ್ನು ಚೂಪಗೊಳಿಸುತ್ತವೆ, ನಾವು ಇತರರಿಗೆ ಮಾದರಿಕರವಾಗಿ ಜೀವಿಸಲು ಒಂದು ಅವಕಾಶ ಕೊಡ್ತವೆ. ಮಗು ಹುಟ್ಟುವಾಗ ಮಗುವಿಗೆ ಹಲ್ಲಿರಲ್ಲ, ಹೌದಲ್ಲವೋ? ಹಲ್ಲಿರಲ್ಲ. ಒಂಥರ ಆಲೋಚನೆ ಮಾಡಿ, ದೇವರೇ ಮಗು ಹುಟ್ಟುವಾಗಲೇನೆ ಹಲ್ಲಿನೊಂದಿಗೆ ಹುಟ್ಟಿದ್ರೆ ಚೆನ್ನಾಗಿರುತ್ತೆ ಅಲ್ಲವೇ? ಹಲ್ಲಿಲ್ಲದೆ ಹುಟ್ಟೋದು ಯಾಕೆ? ಹಲ್ಲಿನೊಂದಿಗೆ ಹುಟ್ಟಿದ್ರೆ ಚೆನ್ನಾಗಿರುತ್ತೆ ಎಂದು ಒಂದು ದಿನ ನನಗನ್ಸಿತು. ಆಮೇಲೆ ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಅಯ್ಯೋ ಮೂರ್ಖನೇ, ಹಸುಕೂಸೇನಾದ್ರೂ ಹಲ್ಲಿನೊಂದಿಗೆ ಮಗು ಏನಾದ್ರೂ ಹುಟ್ಟಿದ್ರೆ ಮೊದಲನೇ ದಿವಸವೇ ತಾಯಿ ಬಿರಿಯಾನಿ ಕೊಡ್ತಾಳೆ. ಈಗ ಹಸುಕೂಸು 1 ತಿಂಗಳಿನ ಕೂಸು ಹಲ್ಲಿವೆ ಅಂದುಕೊಂಡು ಅಮ್ಮ ಬಿರಿಯಾನಿ ಬಡಿಸಿದ್ರೆ ಆ ಮಗು ಏನಾಗುತ್ತೆ ಹೇಳಿ? ಹೇಳ್ರಿ, ಏನಾಗುತ್ತೆ? ಸೊ ದೇವರು ಮಾಡಿದ್ದೇನು? ಹಸುಕೂಸು ಹುಟ್ಟುವಾಗ ಹಲ್ಲು ಕೊಡಲಿಲ್ಲ. ಹಸುಕೂಸು ಹುಟ್ಟಿದ ತಕ್ಷಣವೇ ಅಮ್ಮ ಸೆಲ್ ಫೋನ್ ಎಲ್ಲಿದೆ ಎಂದು ಕೇಳುವಂತೆ ಮಾತು ಕೊಡಲಿಲ್ಲ. ಇಟ್ಸ್ ಆಲ್ ಎ ಪ್ರೋಸೆಸ್, ಸ್ಟೆಪ್ ಬೈ ಸ್ಟೆಪ್. ನೀವು ಜಾಗ್ರತೆಯಿಂದ ಗಮನಿಸಿ ನೋಡಿ. ಮಗು ಹುಟ್ಟಿದ ತಕ್ಷಣ ಬಾಯಿಂದ ಮಾತು ಬರಲ್ಲ. ಮಗು ಹುಟ್ಟಿದ ತಕ್ಷಣವೇ ತನ್ನ ಕೈಯಾರೆ ತಾನು ತಿನ್ನಲಿಕ್ಕಾಗಲ್ಲ, ತನ್ನಷ್ಟಕ್ಕೆ ತಾನು ಎದ್ದೇಳಲಿಕ್ಕಾಗಲ್ಲ, ತನ್ನಷ್ಟಕ್ಕೆ ತಾನು ಮಲಗಲ್ಲ. ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್ ಬೆಳೆಯುತ್ತಾ ಬರುತ್ತೆ ಮಗು. ತನ್ನಷ್ಟಕ್ಕೆ ತಾನೇ ಬಾತ್ರೂಮ್ಗೆ ಹೋಗ್ಲಿಕ್ಕಾಗಲ್ಲ. ಯಾವಾಗ ನೋಡಿದ್ರು ಹಾಸಿಗೆ ಒದ್ದೆ ಮಾಡುತ್ತಾ ಇರ್ತಾನೆ. ಹೊಸದಾಗಿ ಒಂದು ಹುಡುಗಿ ಮದುವೆ ಆಗುತ್ತಾಳೆ ಅಂದ್ಕೊಳ್ಳಿ. ಅವಳ ತಾಯಿ ಬೆಳಗ್ಗೆ ಬೇಗ ಎದ್ದೇಳಿಸ್ತಿರ್ಲಿಲ್ಲ, ಅಡಿಗೆ ಮಾಡೋದನ್ನು ಕಲಿಸಿಲ್ಲ, ಮದುವೆ ಮಾಡಿಬಿಡ್ತಾರೆ. ಆ ಹುಡುಗಿಗೆ ಸಿಟ್ಟು ಜಾಸ್ತಿ. ಏನ್ ಜಾಸ್ತಿ? ಸಿಟ್ಟು ಜಾಸ್ತಿ. ಹೀಗೆ ಜಾಸ್ತಿ ಸಿಟ್ಟಿರುವಂತಹ ಹೊಸದಾಗಿ ಮದುವೆ ಆಗಿರುವ ಈ ಹುಡುಗಿಗೆ ಏನ್ ಮಾಡಬೇಕು? ಆಕೆಗೆ ಹುಟ್ಟಿರುವ ಮಗು ಯಾವಾಗಲೂ ಏನ್ ಮಾಡ್ತಾನೆ? ಯಾವಾಗ ನೋಡಿದ್ರು ಹಾಸಿಗೆ ಒದ್ದೆ ಮಾಡ್ತಾನೆ. ಅವನಿಗೆ ಒಳ್ಳೆ ಬಟ್ಟೆ ಹಾಕಿದ್ರೆ ಸ್ವಲ್ಪ ತಾದ್ಮೇಲೆ ಒದ್ದೆ ಮಾಡ್ತಾನೆ. ಮತ್ತೆ ತೆಗೆದು ಹಾಕಿ ಒಳ್ಳೆ ಬಟ್ಟೆ ಹಾಕಿದ್ರೆ ಅದನ್ನು ಒದ್ದೆ ಮಾಡ್ತಾನೆ. ಮತ್ತೆ ಅದನ್ನು ತೆಗೆದು ಒಳ್ಳೆ ಬಟ್ಟೆ ಹಾಕಿದ್ರೆ ಅದನ್ನು ಒದ್ದೆ ಮಾಡ್ತಾನೆ. ಒದ್ದೆ ಆಗಿರೋದೆಲ್ಲ ಒಗೆದು ಒಣಗಿಸಿದ್ರೆ ಮತ್ತೆ ಒದ್ದೆ ಮಾಡ್ತಾನೆ. ಈ ಮಗು ಇಂಡೈರೆಕ್ಟ್ ಆಗಿ ಸಿಟ್ಟಿನಿಂದಿರುವ ಆ ತಾಯಿಗೆ ಏನ್ ಮಾಡ್ತಾನೆ ಹೇಳಿ? ಹೇಳ್ತೇನೆ ಕೇಳಿ. ಟ್ರೈನಿಂಗ್ ಕೊಡ್ತಿದ್ದಾನೆ. ಅಮ್ಮ ಸ್ವಲ್ಪ ಸಿಟ್ಟು ಕಡಿಮೆ ಮಾಡು, ನಿನಗೆ ಬಹಳ ಸಿಟ್ಟಿದೆ. ನಾನು ಹುಟ್ಟಿರೋದೇ ನಿನಗಿರುವ ಸಿಟ್ಟು, ನಿನ್ನ ಕೋಪ, ನಿನ್ನ ಆವೇಶ, ನಿನ್ನ ಆಕ್ರೋಶ ಕಡಿಮೆ ಮಾಡುವುದಕ್ಕಾಗಿ ಹುಟ್ಟಿದ್ದೇನಮ್ಮ. ನೀವು ಜಾಗ್ರತೆಯಿಂದ ಗಮನಿಸಿ ನೋಡಿ. ಮಕ್ಕಳನ್ನು ಬೆಳೆಸುವಂತದ್ದು ಅಷ್ಟು ಸುಲಭ ಇಲ್ಲವೇ ಇಲ್ಲ. ಆ ಮಗುವಿನ ಅದೃಷ್ಟ ಚೆನ್ನಾಗಿರದೆ ಸಿಟ್ಟು ಕೋಪವುಳ್ಳ ತಾಯಿಗೆ ಹುಟ್ಟಿದ್ದಾನೆ ಅಂದ್ಕೊಳ್ಳಿ. ಈಗ ಅವನ ಬೆನ್ನು ಬರೆಗಳಿಂದ ತುಂಬಿಕೊಂಡಿರುತ್ತೆ. ವಿಮಾನದಂತಹ ಬರೆ ಬೀಳುತ್ತವಂತೆ ಪಾಪ. ಇದು ಇರೋ ಸಂಗತಿ. ನಮ್ಮ ಜೀವಿತದಲ್ಲಿ ದೇವರು ಎಂಥದೇ ಆತಂಕವನ್ನು ಅನುಮತಿಸಿದರೂ ಕೂಡ ಇಸ್ರಾಯೇಲ್ಯರು ದೇವರು ಹೇಳಿದ ಸ್ಥಳಕ್ಕೆ ಹೋಗುತ್ತಾರೆ. ಆದಾಗ್ಯೂ ಆಪತ್ತು ಬಂದಿತು. ದೇವರು ಹೋಗೆಂದ ಸ್ಥಳಕ್ಕೆ ಹೋಗುತ್ತಾರೆ. ಆದಾಗ್ಯೂ ಅಸೌಕರ್ಯ ಎದುರಾಯಿತು. ದೇವರು ಹೋಗೆಂದ ಸ್ಥಳಕ್ಕೆ ಹೋದ್ರೆ ಈಗ ನೀರಿನ ಕೊರತೆ ಎದುರಾಯಿತು. ಸಮಸ್ಯೆ ಮತ್ತೊಮ್ಮೆ ಬಂತು. ಯಾವ ಸಮಸ್ಯೆ? ನೀರಿನ ಸಮಸ್ಯೆ ಬಂದಿತ್ತು. ಮತ್ತೆ ಒಂದು ಆತಂಕ ಎದುರಾಯಿತು.
ದಯವಿಟ್ಟು ಗಮನಿಸಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಒಂದು ಸಮಸ್ಯೆ ತೀರಿ ಹೋದ ನಂತರ ಸಾಕಪ್ಪ, ಪೀಡ ಹೊರಟೋಯ್ತು ಎಂದು ನೀವು ಅಂದುಕೊಂಡು ನಿಟ್ಟುಸಿರು ಬಿಟ್ಟ ತಕ್ಷಣವೇ ಮತ್ತೊಂದು ರೆಡಿಯಾಗಿರುತ್ತೆ ಎಂದು ಮರೆಯಬೇಡಿ. ಜೀವಿತದಲ್ಲಿ ಸಮಸ್ಯೆಗಳು ಬರುತ್ತವೆ. ಮತ್ತೊಂದು ವಿಷಯ ಹೇಳ್ತೇನೆ ಕೇಳಿ, ಅವು ಮೇಲಿಂದ ಮೇಲೆ ಬರ್ತವೆ. ದಾವೀದನಿಗೆ ಸೌಲನ್ನು ಕೊಲ್ಲಬೇಕೆಂದು ಪ್ರಯತ್ನಿಸ್ತಾನೆ, ದಾವೀದನು ತಪ್ಪಿಸಿಕೊಳ್ಳುತ್ತಾನೆ. ಹಾಗೆಂದ ಮಾತ್ರಕ್ಕೆ ಸೌಲನು ದಾವೀದನನ್ನು ಕೊಲ್ಲುವುದನ್ನು ಬಿಟ್ಟನು? ಕೊಲ್ಲುವ ಪ್ರಯತ್ನ ಬಿಟ್ಟನು? ಇಲ್ಲ. ಮೇಲಿಂದ ಮೇಲೆ ಮತ್ತೊಮ್ಮೆ ಪ್ರಯತ್ನ ಮಾಡಿದ. ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ಮೇಲಿಂದ ಮೇಲೆ ಆಪತ್ತನ್ನು ನಾವು ಹಾದು ಹೋಗಬೇಕಾಗತ್ತೆ. ಸಂಸೋನನು ಒಂದು ಹುಡುಗಿಯನ್ನು ಪ್ರೀತಿಸಿ ನಂತರ ಹುಡುಗಿಗೆ ಮದುವೆಯಾಗಿ ಆ ನಂತರ ತನ್ನ ಜೀವಿತ ನಾಶ ಮಾಡಿಕೊಂಡು ಒಬ್ಬ ವೇಷಳ ಬಳಿಗೆ ಹೋಗುತ್ತಾನೆ. ಅವಳು ಏನ್ ಮಾಡುತ್ತಾಳೆ? ಪ್ರತಿ ದಿನ ಸಂಸೋನನಿಗೆ ಪೀಡಿಸುತ್ತಾಳೆ. ಹೇಳು ನಿನ್ನ ಬಲ ಎಲ್ಲಿದೆ ಎಂದು. ನಿನ್ನ ಬಲ ಎಲ್ಲಿದೆ ಎಂದು ಹೇಳು ಅಂದ್ರೆ ಹೇಳಲಿಲ್ಲ. ಮೇಲಿಂದ ಮೇಲೆ ಕಾಡಿಸಿದ್ರು ಕೂಡ ಸಂಸೋನನು ಹೇಳೋದಿಲ್ಲ. ಇನ್ನು ಸಂಸೋನನು ಅವಳ ಕಾಟ ತಾಳಲಾರದೆ ಹೇಳಿಬಿಡ್ತಾನೆ, ನನ್ನ ಬಲವೆಲ್ಲ ನನ್ನ ಕೂದಲಿನಲ್ಲಿದೆ, ಯಾಕೆಂದರೆ ನಾನು ಪ್ರತಿಷ್ಠಿಸಲ್ಪಟ್ಟವನಾಗಿದ್ದೇನೆ. ತಾಯಿಯ ಗರ್ಭದಲ್ಲಿರುವಾಗಲೇ ದೇವರು ಹೇಳಿದ್ದಾರೆ, ನನ್ನ ತಲೆಯನ್ನು ನಾನು ಕ್ಷೌರ ಮಾಡಿಸಿಕೊಳ್ಳಲೇ ಬಾರದು ಎಂದು. ಒಂದು ವೇಳೆ ನನ್ನ ಕೂದಲಿನ 7 ಜಡೆಗಳನ್ನು ಕಟ್ ಮಾಡುವುದಾದರೆ ನನ್ನಲ್ಲಿರುವಂತಹ ದೇವರ ಪ್ರಭಾವವು ನನ್ನನ್ನು ಬಿಟ್ಟು ಹೋಗುವುದರಿಂದ ನಾನು ಬಲಹೀನನಾಗುತ್ತೇನೆ ಎಂದು ಹೇಳ್ತಾನೆ. ಮೇಲಿಂದ ಮೇಲೆ ಶೋಧನೆಗಳಾಗಿರಲಿ, ಅಪಾಯಗಳಾಗಲಿ, ಆಟಂಕಗಳಾಗಲಿ ಬರುತ್ತವೆ. ಮೇಲಿಂದ ಮೇಲೆ ಸೌಲನು ದಾವೀದನನ್ನು ಕೊಲ್ಲಬೇಕೆಂದು ಪ್ರಯತ್ನಿಸುತ್ತಾನೆ. ಆದರೆ ಬೈಬಲ್ ಹೇಳುತ್ತದೆ, ದಾವೀದನನ್ನು ದೇವರು ಸೌಲನ ಕೈಗೆ ಒಪ್ಪಿಸಿಕೊಡಲಿಲ್ಲ. ಹಾಗಾಗಿ ಸೌಲನು ದಾವೀದನಿಗೆ ಯಾವ ಹಾನಿ ಮಾಡ್ಲಿಕ್ಕಾಗಲಿಲ್ಲ. ಆದರೆ ಸಂಸೋನನೇನು ಹೋಗಿ ಒಬ್ಬ ವೇಶ್ಯಳ ಬಳಿಗೆ ಸೇರಿಕೊಳ್ಳುತ್ತಾನೆ. ಅದಕ್ಕಾಗಿಯೇ ಮೇಲಿಂದ ಮೇಲೆ ಪೀಡಿಸಲ್ಪಟ್ಟಾಗ ಅವನು ಸಿಕ್ಕಾಕೊಳ್ತಾನೆ. ಯಾವುದಾದ್ರೂ ಒಂದು ಶೋಧನೆ ಆಗಿರ್ಬೋದು, ಯಾವುದಾದ್ರೂ ಒಂದು ಒತ್ತಡ ಆಗಿರ್ಬೋದು, ಯಾವುದಾದ್ರೂ ಒಂದು ಆಟಂಕ ಆಗಿರ್ಬೋದು, ನಿಮ್ಮ ಜೀವಿತದಲ್ಲಿ ಮೇಲಿಂದ ಮೇಲೆ ಬರುವಾಗ ಅದನ್ನು ನೀವು ಎದುರಿಸಬಹುದು. ದಾವೀದನು ಮೇಲಿಂದ ಮೇಲೆ ಸೌಲನು ಬಂದು ಅವನನ್ನು ಕೊಲ್ಲುವ ಪ್ರಯತ್ನ ಮಾಡಿದಾಗ ದಾವೀದನು ದೊರಕಲಿಲ್ಲ, ಚಾನ್ಸ್ ಕೊಡಲಿಲ್ಲ. ಎರಡನೇದು, ಯೋಸೇಫನ ಬಳಿಗೆ ಫೊತಿಫರನ ಹೆಂಡತಿ ಪ್ರತಿ ದಿನ ಬಂದು ಮೇಲಿಂದ ಮೇಲೆ ಬಂದು, ಬಾ ನನ್ನೊಂದಿಗೆ ಪಾಪ ಮಾಡು ಎಂಬುದಾಗಿ ಅವನಿಗೆ ಶೋಧಿಸಿದಂತೆ ಪ್ರತಿ ದಿನ ಬಂದು ಆಕೆ ಶೋಧಿಸಿರುವಂತೆ ಬೈಬಲ್ನಲ್ಲಿ ಆದಿಕಾಂಡ 39ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಕೇಳಿ, ಮೇಲಿಂದ ಮೇಲೆ ಬಂದಳು. ಅಮ್ಮ ತಂಗಿಯಂದೇರೆ, ನಿಮ್ಮನ್ನು ಬಿಟ್ಟು ಹೊರಟು ಹೋಗಿರುವಂತಹ ಆ ದುರ್ಮಾರ್ಗಿ ಹೋದಂತೆ ಕಾಣಿಸಿದ್ರು ಕೂಡ ಮತ್ತೊಮ್ಮೆ ಬರುತ್ತಾನೆ. ಒಂದು ವೇಳೆ ಅದೇ ದುರ್ಮಾರ್ಗಿ ಬರದಿದ್ದರೆ ಮತ್ತೊಬ್ಬ ದುರ್ಮಾರ್ಗಿ ಧಾವಿಸುತ್ತಾನೆ. ತಮ್ಮಂದರೆ ಕೇಳ್ತಾ ಇದ್ದೀರಾ? ನಿಮ್ಮ ಜೀವಿತ ನಾಶ ಮಾಡಬೇಕಂದ್ಕೊಳ್ಳುವ ಹುಡುಗಿ ನಿಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ ಅಂದ್ಕೊಳ್ಳಿ, ಮತ್ತೊಬ್ಬಳು ತಯಾರಾಗ್ತಾಳೆ, ಮತ್ತೊಬ್ಬನು ತಯಾರಾಗ್ತಾನೆ. ಈ ಆತ್ಮಿಕ ಪ್ರಯಾಣದಲ್ಲಿ ಮೇಲಿಂದ ಮೇಲೆ ಶೋಧಿಸಲ್ಪಡುವಂಥದ್ದು, ಮೇಲಿಂದ ಮೇಲೆ ಆತಂಕ ಎದುರಿಸುವುದು, ಮೇಲಿಂದ ಮೇಲೆ ಆಪತ್ತು ಎದುರಿಸುವುದು ಸಹಜವಾಗಿದೆ, ಸಾಧಾರಣವಾಗಿದೆ. ಈ ಲೋಕಯಾತ್ರೆ ಮುಗಿಸಿ ಪರಲೋಕಕ್ಕೆ ಹೋಗುವವರೆಗೂ ಈ ಭೂಮಿಯ ಮೇಲೆ ನೀತಿವಂತನು ಶ್ರಮೆಗಳನ್ನು ಹಾದು ಹೋಗುತ್ತಲೇ ಇರ್ತಾರೆಂದು ಮರೆಯಬೇಡಿ. ಮೋಶೆಗೆ ಇಸ್ರಾಯೇಲರು ಎಷ್ಟು ಸಾರಿ ಬೇಸರಗೊಳಿಸುತ್ತಾರೆ ಹೇಳಿ? ಮೇಲಿಂದ ಮೇಲೆ ಬೇಸರಗೊಳಿಸುತ್ತಾರೆ. ಸಹೋದರ ಸಹೋದರಿಯರೇ, ಆತಂಕ ಮತ್ತೆ ಬಂತು, ಆಪತ್ತು ಮತ್ತೆ ಬಂತು, ಆ ವ್ಯವಸ್ಥೆ ಮತ್ತೆ ಬಂತು. ಅದೇನೆಂದರೆ ಮತ್ತೆ ಅವರಿಗೆ ನೀರಿನ ಕೊರತೆ ಎದುರಾಯಿತು. ಹಾಗೆ ನೀರಿನ ಕೊರತೆ ಎದುರಾದಾಗ ದೇವರು ಮತ್ತೊಮ್ಮೆ ಅದ್ಭುತ ಮಾಡ್ತಾರೆ. ಜ್ಞಾಪಕಗೊಳಿಸುತ್ತೇನೆ ಕೇಳಿ. ಮೊದಲು ಆಪತ್ತು ಬಂದಿತ್ತು, ದೇವರು ಅದ್ಭುತ ಮಾಡಿ ಕೆಂಪು ಸಮುದ್ರವನ್ನು 2 ಭಾಗ ಮಾಡ್ತಾರೆ. ಆ ವ್ಯವಸ್ಥೆ ಎದುರಾಯಿತು. ಮಾರಾ ನೀರನ್ನು ಅಂದ್ರೆ ಮಾರಾ ಅನುಭವವನ್ನು ದೇವರೇನ್ ಮಾಡಿದ್ರು? ಮಧುರವನ್ನಾಗಿ ಮಾರ್ಪಡಿಸಿದ್ರು. ನಂತರ ಇಸ್ರಾಯೇಲರು ಹೇಳ್ತಾರೆ, ಅಯ್ಯೋ ನಾವು ಮಾಂಸ ತಿನ್ನುತ್ತಾ ಇದ್ದೇವು, ಈ ಅರಣ್ಯಕ್ಕೆ ಬರುವುದಕ್ಕಿಂತ ಮುಂಚೆ ಎಷ್ಟೋ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದೆವು, ಏನಿದು ನಮ್ಮ ಪರಿಸ್ಥಿತಿ? ಈ ಅಸೌಕರ್ಯವನ್ನು ತಾಳಲಿಕ್ಕೆ ಆಗುತ್ತಾ ಇಲ್ಲ ಎಂದು 16ನೇ ಅಧ್ಯಾಯದಲ್ಲಿ ಅವರು ಗುಣಗುಟ್ಟಿದಾಗ ದೇವರು ಆಕಾಶದಿಂದ ಮನ್ನವನ್ನು ಸುರಿಯ ಮಾಡಿ ಅದ್ಭುತವಾದ ರೀತಿಯಲ್ಲಿ ಇಸ್ರಾಯೇಲರನ್ನು ಪೋಷಿಸುತ್ತಾರೆ. ಇದರಲ್ಲಿ ಏನ್ ಅರ್ಥ ಆಗುತ್ತೆ? ಆಪತ್ತು ಬಂದಾಗ ದೇವರು ಅದ್ಭುತ ಮಾಡುತ್ತಾರೆ.
ಆ ವ್ಯವಸ್ಥೆ ಉಂಟಾದಾಗ ದೇವರು ಅದ್ಭುತ ಮಾಡುತ್ತಾರೆ. ಅಸೌಕರ್ಯ ಎದುರಾದಾಗ ದೇವರು ಅದ್ಭುತ ಮಾಡುತ್ತಾರೆ. ಈಗ ಆಟಂಕ ಎದುರಾದಾಗ ದೇವರು ಅದ್ಭುತ ಮಾಡ್ತಿದ್ದಾರೆ. ದೇವರು ಮೋಶೆಗೆ ಹೇಳ್ತಾರೆ, ಮೋಶೆ ಏನ್ ಹೇಳ್ತಾರೆ ನೋಡಿ, 5ನೇ ವಚನ. ಅದಕ್ಕೆ ಯೆಹೋವನು, ನೀನು ಇಸ್ರಾಯೇಲ್ಯರ ಹಿರಿಯರಲ್ಲಿ ಕೆಲವರನ್ನು ಕರ್ಕೊಂಡು ಜನರ ಮುಂದೆ ಹೊರಟು ಹೋಗು. ನೀನು ನೈಲ್ ನದಿಯನ್ನು ಹೊಡೆದ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗು. ಇಗೋ, ಅಲ್ಲಿ ಹೋರೇಬಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನ ಎದುರಾಗಿ ನಿಲ್ಲುವೆನು. ನೀನು ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊರಡುವುದು, ಜನರು ಕುಡಿಯುವರು ಎಂದು ಮೋಶೆಗೆ ಅಪ್ಪಣೆ ಕೊಟ್ಟನು. ಮೋಶೆ ಇಸ್ರಾಯೇಲ್ಯರ ಹಿರಿಯರ ಕಣ್ಣೆದುರಿಗೆ ಹಾಗೆಯೇ ಮಾಡಿದನು. ಬಂಡೆಯನ್ನು ಹೊಡೆ, ಬಂಡೆಯೊಳಗಿಂದ ನೀರು ಬರುತ್ತವೆ. ಹಾಗೆ ಮಾಡಿದಾಗ ಅದ್ಭುತವಾಗಿ ನೀರು ಬರುತ್ತವೆ. ಆಶೀರ್ವಾದ ಅನುಭವಿಸ್ತಾರೆ. ಈ ಆತ್ಮೀಕ ಪ್ರಯಾಣದಲ್ಲಿ ಆಪತ್ತುಗಳು ಬರ್ತವೆ, ಆ ವ್ಯವಸ್ಥೆಗಳು ಬರುತ್ತವೆ, ಅಸೌಕರ್ಯಗಳು ಬರುತ್ತವೆ, ಆಟಂಕಗಳು ಬರುತ್ತವೆ. ಅವುಗಳನ್ನು ನೋಡಿ ನೀವು ಗುಣಗುಟ್ಟುವುದರ ಬದಲಿಗೆ ದೇವರನ್ನು ದೃಷ್ಟಿಸಿ ನೀವು ಮೊರೆ ಇಡುವುದಾದರೆ ಆಟಂಕಗಳನ್ನು, ಅಸೌಕರ್ಯಗಳನ್ನು, ಅವ್ಯವಸ್ಥೆಯನ್ನು, ಆಪತ್ತುಗಳನ್ನೆಲ್ಲ ದೇವರು ಏನ್ ಮಾಡ್ತಾರೆ? ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತಾರೆ. 5ನೇದಾಗಿ ಅಪಾಯ. ಯಾವ ಅಪಾಯ? ಇದೇ 17ನೇ ಅಧ್ಯಾಯ 8ನೇ ವಚನ. ತರುವಾಯ ಅಮಾಲೇಕ್ಯರು ರೆಫಿದೀಮಿನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬರಲು ಮೋಶೆಯು ಯೆಹೋಶುವನಿಗೆ, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಹೋಗು, ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ನಾಳೆ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಅಂದನು. ಅಪಾಯ. ಅಮಾಲೇಕ್ಯರು ಎನ್ನುವಂತಹ ದುರ್ಮಾರ್ಗಿಗಳು ಇಸ್ರಾಯೇಲ್ಯರು ಪ್ರಯಾಣ ಮಾಡಿ ಹೋಗುತ್ತಿರುವಾಗ ಆಕಸ್ಮಿಕವಾಗಿ ಬಂದು ಯುದ್ಧ ಮಾಡ್ತಾರೆ. ಈ ಅಮಾಲೇಕ್ಯರು ಯಾರೆಂದರೆ ಏಸಾವನ ಸಂತತಿಯಾಗಿದೆ. ಯಾರ ಸಂತತಿ? ಏಸಾವನ ಸಂತತಿ. ಅಮಾಲೇಕ್ಯನ ಮೂಲಪಿತ ಏಸಾವನಾಗಿದ್ದಾನೆ. ಇಸ್ರಾಯೇಲ್ಯರಿಗೆ ಮೂಲಪಿತ ಯಾಕೋಬನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಏಸಾವನು ಶರೀರ ಸಂಬಂಧಿಯಾಗಿದ್ದಾನೆ, ಯಾಕೋಬನು ಆತ್ಮ ಸಂಬಂಧಿಕನಾಗಿದ್ದಾನೆ. ಏಸಾವನು ಯಾಕೋಬನನ್ನು ಕೊಲ್ಲಬೇಕೆಂಬ ಪ್ರಯತ್ನ ಮಾಡುತ್ತಾನೆ. ಶರೀರವು ಆತ್ಮದ ಮೇಲೆ ಯಾವಾಗಲೂ ದಾಳಿ ಮಾಡುತ್ತಲೇ ಇರುತ್ತದೆ. ಶರೀರದ ಇಚ್ಛೆಗಳು ಆತ್ಮಿಕತೆಯ ಮೇಲೆ ಯಾವಾಗಲೂ ದಾಳಿ ಮಾಡುತ್ತಲೇ ಇರುತ್ತವೆ. ಈಗ ನಿಮ್ಮ ಶರೀರವು ನಿಮ್ಮ ಮೇಲೆ ದಾಳಿ ಮಾಡಬಹುದು, ಆದರೆ ಯಾರು ಗೆಲ್ಲುತ್ತಾರೆ? ನಿಮ್ಮ ಶರೀರ ನಿಮ್ಮ ಮೇಲೆ ದಾಳಿ ಮಾಡುವುದಾದರೆ, ಶರೀರ ಕೋರಿಕೆಗಳಾಗಿರಬಹುದು, ಶರೀರ ಇಚ್ಛೆಗಳಾಗಿರಬಹುದು, ನಿಮ್ಮ ಮೇಲೆ ದಾಳಿ ಮಾಡುವಾಗ ನೀವು ಗೆಲ್ಲುತ್ತೀರೋ ಇಲ್ಲವೇ ನಿಮ್ಮ ಶರೀರ ಗೆಲ್ಲುತ್ತದೋ? ಅದು ಯಾವುದ್ರ ಮೇಲೆ ಆಧಾರವಾಗಿರುತ್ತೆ? ಈಗ ಒಂದು ಸಿಂಪಲ್ ಸೂತ್ರ ಹೇಳ್ತೇನೆ ಕೇಳಿ. ನಿಮ್ಮ ಹತ್ರ ಒಂದು ಬಿಳಿ ನಾಯಿ ಇದೆ, ಕಪ್ಪು ನಾಯಿ ಇದೆ ಅಂದ್ಕೊಳ್ಳಿ. ಕಪ್ಪು ನಾಯಿಗೇನೋ ಬೆಳಗ್ಗೆ ರಾತ್ರಿ, ಬೆಳಗ್ಗೆ ರಾತ್ರಿ, ಬೆಳಗ್ಗೆ ರಾತ್ರಿ, ಬೆಳಗ್ಗೆ ರಾತ್ರಿ ನೀವು ಒಳ್ಳೆ ಊಟ ಹಾಕ್ತಾ ಇದ್ದೀರಿ, ಅದು ದಪ್ಪವಾಗಿ ಬೆಳೆಯುತ್ತೆ ಅಂದ್ಕೊಳ್ಳಿ. ಆದರೆ ಬಿಳಿ ನಾಯಿಗೆ ಕೇವಲ ಭಾನುವಾರ ಮಾತ್ರ ಊಟ ಹಾಕ್ತೀರಿ ಅಂದ್ಕೊಳ್ಳಿ. ನಮ್ಮಲ್ಲಿಯೂ ಅಂಥವರಿದ್ದಾರೋ ಇಲ್ಲವೋ? ಕೇವಲ ಭಾನುವಾರ ಮಾತ್ರವೇ ನಮ್ಮ ಆತ್ಮೀಕತೆಗೆ ಸ್ವಲ್ಪ ಊಟ ಹಾಕ್ತೇವೆ. 1-2 ಗಂಟೆ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಆ ನಂತರ ಬೈಬಲ್ ತಂಟೆಗೆ ಹೋಗೋದಿಲ್ಲ, ಪ್ರಾರ್ಥನೆ ತಂಟೆಗೆ ಹೋಗಲ್ಲ. ಸೋಮವಾರದಿಂದ ಶನಿವಾರದವರೆಗೂ ನಾವು ನಮ್ಮ ಇಷ್ಟಾನುಸಾರವಾಗಿ ಜೀವಿಸುವಾಗ ಯಾರನ್ನು ಪೋಷಿಸುತ್ತಿದ್ದೇವೆ ಹೇಳಿ? ಕಪ್ಪು ನಾಯಿಯನ್ನೇ ಪೋಷಿಸ್ತಿದ್ದೇವೆ. ಈಗ 1-2-3 ತಿಂಗಳು ಕಳೆದ ನಂತರ ಒಂದು ಪ್ರಶ್ನೆ ಕೇಳ್ತಿದ್ದೇನೆ, ಕಪ್ಪು ನಾಯಿ ಹೇಗಿರುತ್ತೆ, ಬಿಳಿ ನಾಯಿ ಹೇಗಿರುತ್ತೆ ಹೇಳಿ? ಹೇಗಿರುತ್ತೆ? ಕಪ್ಪು ನಾಯಿಯನ್ನು ಬಲವಾಗಿ ಬೆಳೆದಿರುತ್ತೆ, ಬಿಳಿ ನಾಯಿಯನ್ನು ಬಲಹೀನವಾಗಿರುತ್ತೆ. ಈಗ ಇವೆರಡು ಕಚ್ಚಾಡ್ತವೆ ಅಂದ್ಕೊಳ್ಳಿ, ಯಾವ್ದು ಗೆಲ್ಲುತ್ತೆ? ಉತ್ತರಿಸಿ, ಯಾವ್ದು ಗೆಲ್ಲುತ್ತೆ ಹೇಳಿ ಪ್ರಿಯರೇ? ಈ ಕಪ್ಪು ನಾಯಿ ಬಿಳಿ ನಾಯಿ ಒಂದು ವೇಳೆ ಕಚ್ಚಾಡುವುದಾದ್ರೆ ಯಾವ್ದು ಗೆಲ್ಲುತ್ತೆ ಹೇಳಿ? ಕಪ್ಪು ನಾಯಿಯೇ ಗೆಲ್ಲುತ್ತೆ. ಯಾಕೆಂದ್ರೆ ಅದನ್ನೇ ಅಲ್ಲವೋ ನೀವು ಪೋಷಿಸುತ್ತಾ ಇರೋದು. ನೀವು ನಿಮ್ಮ ಸೆಲ್ ಫೋನಿನಲ್ಲಿ ನೋಡಬಾರದವುಗಳನ್ನು ನೋಡುತ್ತಾ ಇರುವುದಾದ್ರೆ ಕಪ್ಪು ನಾಯಿಯನ್ನೇ ಪೋಷಿಸುತ್ತಾ ಇದ್ದೀರಿ. ಕೇಳಬಾರದಂತಹ ಹಾಡುಗಳನ್ನು ಕೇಳುವುದಾದರೆ ಕಪ್ಪು ನಾಯಿಯನ್ನೇ ಪೋಷಿಸುತ್ತಾ ಇದ್ದೀರಿ. ನಿಮ್ಮ ಕಣ್ಣಿನಿಂದ ತಪ್ಪು ಮಾಡಿದರು, ನಿಮ್ಮ ಶರೀರದಿಂದ ತಪ್ಪು ಮಾಡಿದರು, ನಿಮ್ಮ ಯೋಚನೆಯಿಂದ ತಪ್ಪು ಮಾಡಿದರು, ನಿಮ್ಮ ನಾಲಿಗೆಯಿಂದ ತಪ್ಪು ಮಾಡಿದರು, ನೀವು ಶರೀರವನ್ನೇ ಪೋಷಿಸುವವರಾಗಿರ್ತೀರಿ. ನಿಮ್ಮ ಶರೀರವನ್ನು ನೀವು ಪೋಷಿಸುವಾಗ ನಿಮ್ಮ ಆತ್ಮ ಬಲಹೀನವಾಗುತ್ತದೆ. ಕೇವಲ ಭಾನುವಾರ ಒಂದು ದಿವಸ ಬಂದು ವಾಕ್ಯ ಕೇಳಿದ ಮಾತ್ರಕ್ಕೆ ನಿಮ್ಮ ಆತ್ಮ ಬಲಗೊಳ್ಳುವುದಿಲ್ಲ. ಹೀಗೆ ಒಮ್ಮೆ ಊಹಿಸಿಕೊಳ್ಳಿ ಪ್ರಿಯರೇ, ಕೇವಲ ಭಾನುವಾರ ಮಾತ್ರ ಒಂದು ಹೊತ್ತು ಊಟ ಮಾಡಿ ಸೋಮವಾರದಿಂದ ಶನಿವಾರದವರೆಗೂ ನೀವು ಊಟ ಮಾಡದೇ ಇರುವುದಾದರೆ ಹೇಗಿರುತ್ತೀರಿ ಹೇಳ್ರಿ?
ತಿಂಗಳಿಗೆ ಕೇವಲ 4 ಹೊತ್ತು ನೀವು ಊಟ ಮಾಡುವುದಾದ್ರೆ ಯಾವ ರೀತಿಯಾಗಿರ್ತೀರಿ? ಪೂರ್ತಿ ಬಲಹೀನರಾಗಿರ್ತೀರಿ. ಗಾಳಿ ಬೀಸಿದ್ರೆ ಬಿದ್ದೋಗ್ತೀರಿ, ಹಾರಿ ಹೋಗ್ತೀರಿ. ಕೂತ್ಕೊಂಡ್ರೆ ನಿಲ್ಲಲಿಕ್ಕಾಗಲ್ಲ, ನಿಂತ್ರೆ ಕೂತ್ಕೊಳ್ಳಲಿಕ್ಕಾಗಲ್ಲ. ಹಾಗೆ ಮಾಡದೆ ಶರೀರವನ್ನೇ ನೀವು ಬಹಳ ಪೋಷಿಸುತ್ತಾ ಇದ್ದೀರಿ ಅಂದ್ಕೊಳ್ಳಿ. ಬೆಳಿಗ್ಗೆ ಎದ್ದೇಳ್ತೀರಿ, ಸೆಲ್ ಫೋನ್ ಹಿಡ್ಕೊಳ್ತೀರಿ. ಮಧ್ಯಾಹ್ನ ಎದ್ದೇಳ್ತೀರಿ, ಸೆಲ್ ಫೋನ್ ಹಿಡ್ಕೊಳ್ತೀರಿ. ರಾತ್ರಿ ಮಲಗುವಾಗ ಸೆಲ್ ಫೋನ್ ಬೇಕು, ಮಲಗಿದ ನಂತರವೂ ಸೆಲ್ ಫೋನ್ ಬೇಕು. ಏನಿದೆ ನಾವು ಸೆಲ್ ಫೋನ್ ನಲ್ಲಿ ನೋಡೋದು, ಮಾಡೋದು? ಪರಿಶುದ್ಧವಾದದ್ದು, ಪರಿಶುದ್ಧಗೊಳಿಸುವಂತದ್ದು ಸೆಲ್ ಫೋನ್ ಮುಖಾಂತರ ಎಷ್ಟು ಪರ್ಸೆಂಟೇಜ್ ನಾವು ಹೊಂದಿಕೊಳ್ತೇವೆ? ಎಸ್, ಸಂದೇಶಗಳು ಕೇಳಬಹುದು, ಶಾರ್ಟ್ ಮೆಸೇಜಸ್ ಗಳನ್ನು ಕೇಳಬಹುದು, ಒಳ್ಳೊಳ್ಳೆ ಹಾಡು ಕೇಳಬಹುದು. ಆದರೆ ಸೆಲ್ ಫೋನ್ ನಲ್ಲಿ ಕೇವಲ ಅವುಗಳನ್ನು ಮಾತ್ರ ಕೇಳ್ತಿದ್ದೇವಾ? ಅವುಗಳನ್ನು ಮಾತ್ರ ವೀಕ್ಷಿಸ್ತಿದ್ದೇವಾ? ಇನ್ನಿತರ ಸಂಗತಿಗಳಿಗೂ ಅವಕಾಶ ಕೊಡ್ತಿದ್ದೇವಾ? ಒಮ್ಮೆ ಯೋಚಿಸಿ. ನಿಮ್ಮ ಕಣ್ಣನ್ನು ಹಾಳು ಮಾಡಿಕೊಳ್ಳುವಾಗ, ನಿಮ್ಮ ಯೋಚನೆ ಹಾಳು ಮಾಡಿಕೊಳ್ಳುವಾಗ, ನಿಮ್ಮ ನಾಲಿಗೆ ಹಾಳು ಮಾಡಿಕೊಳ್ಳುವಾಗ, ನಿಮ್ಮ ಊಹೆಗಳನ್ನು ಹಾಳು ಮಾಡಿಕೊಳ್ಳುವಾಗ, ನಿಮ್ಮ ವಯಸ್ಸನ್ನು ಹಾಳು ಮಾಡಿಕೊಳ್ಳುವಾಗ, ಮನಸ್ಸನ್ನು ಹಾಳು ಮಾಡಿಕೊಳ್ಳುವಾಗ ನೀವು ಸೈತಾನನಿಗೆ ಊಟ ಹಾಕ್ತಿದ್ದೀರಿ ಅಂದರ್ಥ. ನಿಮ್ಮ ಶರೀರಕ್ಕೆ ಊಟ ಹಾಕಿ ಅದನ್ನು ಚೆನ್ನಾಗಿ ಮೇಯಿಸ್ತಾ ಇದ್ದೀರಿ ಅಂದರ್ಥ. ತಿಂಗಳಲ್ಲಿ 26 ದಿವಸ ಶರೀರಕ್ಕೆ ಊಟ ಬಡಿಸ್ತಾ ಇದ್ದೀರಿ, ಆತ್ಮಕ್ಕೆ ಮಾತ್ರ 4 ಸಾರಿ ಬಡಿಸುತ್ತಾ ಇದ್ದೀರಿ. ಅದಕ್ಕೆ ಕೇಳ್ತಿದ್ದೇನೆ, ಈ ದಿನ ನಿಮ್ಮ ಆತ್ಮ ಹೇಗಿದೆ ಹೇಳಿ? ತಿಂಗಳಲ್ಲಿ ಕೇವಲ 4 ಹೊತ್ತು ಮಾತ್ರ ನಿಮ್ಮ ಆತ್ಮಕ್ಕೆ ಊಟ ಬಡಿಸುವುದಾದರೆ ಉಳಿದ 26 ದಿವಸ ಮಾರ್ನಿಂಗ್, ಮಧ್ಯಾಹ್ನ, ರಾತ್ರಿ ಶರೀರವನ್ನು ಬಲಗೊಳಿಸಿಕೊಳ್ಳುತ್ತಾ ಶರೀರ ಕೋರಿಕೆ, ಶರೀರ ಇಚ್ಛೆಗಳು, ಶರೀರ ಯೋಚನೆಗಳು, ಶರೀರ ಕಾರ್ಯಗಳಿಂದ ಕೂಡಿರುವ ಈ ಕಾರ್ಯಗಳನ್ನು ನೀವು ಮಾಡುತ್ತಾ ಇರುವುದಾದರೆ ನಿಮ್ಮ ಶರೀರವೇನೋ 26 ದಿನಗಳವರೆಗೂ ಪೋಷಿಸುತ್ತಾ ಇದ್ದೀರಿ, ನಿಮ್ಮ ಆತ್ಮ ಏನೋ 4 ದಿವಸ ಅಷ್ಟೇ ಪೋಷಿಸುತ್ತೀರಿ. ಈಗ ಇವೆರಡರ ನಡುವೆ ಹೋರಾಟ ಉಂಟಾಗುವಾಗ ಯಾವುದು ಗೆಲ್ಲುತ್ತೆ? ಶರೀರವೇ ಗೆಲ್ಲುತ್ತೆ. ಈ ದಿನ ನಮ್ಮಲ್ಲಿ ಬಹಳ ಜನರಿಗಿರುವ ಪ್ರಾಬ್ಲಮ್ ಏನೆಂದರೆ, ನಾನು ಗೆಲ್ಲಲಿಕ್ಕಾಗುತ್ತಿಲ್ಲ, ಯೋಚನೆ ಗೆಲ್ಲಲಿಕ್ಕಾಗುತ್ತಾ ಇಲ್ಲ, ಕೆಟ್ಟ ಆಲೋಚನೆ ಗೆಲ್ಲಲಿಕ್ಕಾಗುತ್ತಾ ಇಲ್ಲ, ಹೊಲಸು ಮಾತು ಗೆಲ್ಲಲಿಕ್ಕಾಗುತ್ತಾ ಇಲ್ಲ, ಸುಳ್ಳು ಮಾತು ಗೆಲ್ಲಲಿಕ್ಕಾಗುತ್ತಾ ಇಲ್ಲ, ಮೋಹದ ಯೋಚನೆ ಗೆಲ್ಲಲಿಕ್ಕಾಗುತ್ತಾ ಇಲ್ಲ, ನೋಟ ಗೆಲ್ಲಲಿಕ್ಕಾಗುತ್ತಾ ಇಲ್ಲ, ಕೋಪ ಗೆಲ್ಲಲಿಕ್ಕಾಗುತ್ತಿಲ್ಲ, ಆವೇಶವನ್ನು ಗೆಲ್ಲಲಿಕ್ಕಾಗುತ್ತಾ ಇಲ್ಲ, ಅಸೂಯೆಯನ್ನು ಗೆಲ್ಲಲಿಕ್ಕಾಗುತ್ತಿಲ್ಲ, ದುರಾಸೆ ಗೆಲ್ಲಲಿಕ್ಕಾಗುತ್ತಾ ಇಲ್ಲ. ಯಾಕೆ ಗೆಲ್ಲಲಿಕ್ಕಾಗ್ತಾ ಇಲ್ಲ? ಎಲ್ಲಿದೆ ನಿಮ್ಮ ಶಕ್ತಿ? ಸೈತಾನನ ಕೆಲಸವೇನೆಂದರೆ ನಿಮ್ಮನ್ನು ಸೋಲಿಸಬೇಕು. ಹಾಗೆಯೇ ಅಮಾಲೇಕ್ಯರ ಕೆಲಸವೇನೆಂದ್ರೆ ಇಸ್ರಾಯೇಲರನ್ನು ಸೋಲಿಸಬೇಕು. ಅವರು ಪ್ರಯಾಣ ಮಾಡಿ ಹೋಗುತ್ತಿರುವಂತಹ ಆ ವಾಗ್ದಾನ ಭೂಮಿಗೆ ಹೋಗಲಾರದಂತೆ ಮಾಡಬೇಕು. ಇದು ಸೈತಾನನ ಆಲೋಚನೆಯಾಗಿದೆ. ಹಾಗಾಗಿ ಆಕಸ್ಮಿಕವಾಗಿ ಅಮಾಲೇಕ್ಯರು ಬಂದು ಇಸ್ರಾಯೇಲ್ಯರ ಮೇಲೆ ದಾಳಿ ಮಾಡಿದಾಗ ಮೋಶೆ ಹೇಳುತ್ತಾನೆ ಯೆಹೋಶುವನಿಗೆ, ಯೆಹೋಶುವನೇ ಏನ್ ಹೇಳುತ್ತಾನೆ? ನಮಗೋಸ್ಕರ ಭಟರನ್ನು ಆರಿಸಿಕೊಂಡು ಅವರನ್ನು ನಮ್ಮ ಮುಂದೆ ಕರೆದುಕೊಂಡು ಹೋಗಿ ಅಮಾಲೇಕ್ಯರೊಂದಿಗೆ ಯುದ್ಧ ಮಾಡು. ನಾಳೆ ನಾನು ದೇವರ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಗುಡ್ಡದ ತುದಿಯಲ್ಲಿ ನಿಲ್ಲುತ್ತೇನೆ. ಬೆಟ್ಟದ ತುದಿ ಯಾವುದಕ್ಕೆ ಸೂಚನೆಯಾಗಿದೆ ಗೊತ್ತಾ? ದೇವರ ಸನ್ನಿಧಿಗೆ ಸೂಚನೆಯಾಗಿದೆ. ಇಂಡೈರೆಕ್ಟ್ ಆಗಿ ಹೇಳುವುದೇನೆಂದ್ರೆ, ಯುದ್ಧವನ್ನು ನೀವು ಮಾಡಿರಿ, ನಾನಾದರೂ ಹೋಗಿ ದೇವರ ಸನ್ನಿಧಿಯಲ್ಲಿ ನಿಲ್ಲುತ್ತೇನೆ. ಯೆಹೋಶುವನು ಮೋಶೆಯು ತನಗೆ ಹೇಳಿದ ಪ್ರಕಾರವೇ ಮಾಡಿ ಅಮಾಲೇಕ್ಯರೊಂದಿಗೆ ಯುದ್ಧ ಮಾಡಿದನು. ಮೋಶೆಯು, ಆರೋನನು, ಹೂರನು ಈ 3 ಗುಡ್ಡದ ತುದಿಗೆ ಏರಿದರು. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲ್ಯರು ಗೆಲ್ಲುತ್ತಾ ಇದ್ರು. ಮೋಶೆ ತನ್ನ ಕೈ ಇಳಿಸುವಾಗ ಅಮಾಲೇಕ್ಯರು ಗೆಲ್ಲುತ್ತಾ ಇದ್ದರು. ಮೋಶೆಯ ಕೈಗಳು ಭಾರವಾದುದರಿಂದ ಆರೋನ, ಹೂರರು ಒಂದು ಕಲ್ಲನ್ನು ತಂದು ಮೋಶೆ ಅದರ ಮೇಲೆ ಕೂತುಕೊಳ್ಳುವುದಕ್ಕಾಗಿ ಅದನ್ನು ಅಲ್ಲಿಟ್ಟರು. ಆರೋನನು, ಹೂರನು ಬಲಗಡೆ ಒಬ್ಬನು, ಎಡಗಡೆ ಒಬ್ಬನು ಅವನ ಕೈಗೆ ಆಧಾರ ಕೊಟ್ಟರು. ಈ ರೀತಿ ಅವನ ಕೈಗಳು ಸೂರ್ಯ ಮುಳುಗುವ ತನಕ ಇಳಿಯದೆ ನಿಂತೇ ಇದ್ದವು. ಹೀಗಿರುವುದರಿಂದ ಯೆಹೋಶುವನು ಅಮಾಲೇಕ್ಯರನ್ನು, ಅವರ ಭಟರನ್ನು ಕತ್ತಿಯಿಂದ ಕೆಡವಿ ಬಿಟ್ಟನು, ಗೆದ್ದನು. ಅಪಾಯ ಬಂದಿತು. ಶತ್ರು ಬಂದು ಮೇಲೆ ದಾಳಿ ಮಾಡುತ್ತಾನೆ. ಇಸ್ರಾಯೇಲರು ಗೆದ್ದಿದ್ದು ಹೇಗೆಂದರೆ, ಮೋಶೆ ದೇವರ ಸನ್ನಿಧಿಯಲ್ಲಿ ನಿಲ್ಲುವುದರ ಮೂಲಕ ಗೆಲ್ಲುತ್ತಾರೆ. ನಮ್ಮ ಮಕ್ಕಳು ಆ ಕಡೆ ವಿದ್ಯಾಭ್ಯಾಸದಲ್ಲಿಯೂ ಈ ಕಡೆ ಜೀವಿತದಲ್ಲಿಯೂ ಜಯ ಸಾಧಿಸಬೇಕಾದರೆ ಏನ್ ಮಾಡಬೇಕು? ಇತ್ತೀಚೆಗೆ ಅಮೆರಿಕ ದೇಶದಿಂದ ಒಬ್ಬ ಸಹೋದರಿ ನನ್ನ ಬಳಿಗೆ ಬಂದಿದ್ರು. ಆ ಸಹೋದರಿ ಒಂದು ಮಾತನ್ನು ಹೇಳಿದ್ರು. ನಮ್ಮ ಮಗನು ದೇವರಿಂದ ದೂರ ಜೀವಿಸುತ್ತಾ ಇಷ್ಟ ಬಂದಂತೆ ಬದುಕುತ್ತಾ ಇರುವಾಗ ನಾನು ಒಂದೇ ಒಂದು ಕೆಲಸ ಮಾಡುತ್ತೇನೆ. ನನ್ನಿಂದಲೂ ದೂರವಾಗುತ್ತಿದ್ದಾನೆ, ದೇವರಿಂದಲೂ ದೂರವಾಗ್ತಿದ್ದಾನೆ ಎಂದು ನನಗೆ ಅನಿಸುವಾಗೆಲ್ಲ ನಾನು ದೇವರ ಬಳಿಗೆ ಹೋಗಿ ಕಣ್ಣೀರನ್ನು ಸುರಿಸಿ ಪ್ರಾರ್ಥನೆ ಮಾಡುತ್ತೇನೆ. ಆಟೋಮೆಟಿಕ್ ಆಗಿ ನಮ್ಮ ಮಗನು ತಿರುಗಿ ಮನೆಗೆ ಬರುತ್ತಾನೆ. ದೇವರಿಂದಲೂ ನಮ್ಮಿಂದಲೂ ದೂರವಾದ ನಮ್ಮ ಮಗನು ತಿರುಗಿ ಮನೆಗೆ ಬರ್ತಾನೆ, ಕಾಮಾಗಿ ಆರಾಮಾಗಿ ಕೂತ್ಕೊಳ್ತಾನೆ.
ದೇವರಿಂದಲೂ ಮನೆಯಿಂದಲೂ ದೂರವಾದ ಮಗನು ತಿರುಗಿ ಬರಲು ಕಾರಣವೇನೆಂದರೆ, ಆ ಸಹೋದರಿ ಹೇಳ್ತಾಳೆ, ನಾನು ಕಣ್ಣೀರು ಸುರಿಸಿ ಮಾಡಿದ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟು ನಮ್ಮ ಮಗನನ್ನು ತಿರುಗಿ ತಂದ್ರು ಎಂದು. ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ನಮ್ಮ ಕುಟುಂಬ ಸೋತು ಹೋಗಲಾರದೆ ಇರಬೇಕಾದರೆ, ನಿಮ್ಮ ಗಂಡನು ಮಾಡುವ ವ್ಯಾಪಾರದಲ್ಲಿ ನಷ್ಟಗಳು ಕಷ್ಟಗಳು ಬರಲಾರದೆ ಇರಬೇಕಾದರೆ, ಉದ್ಯೋಗ ಕೈತಪ್ಪಿ ಹೋಗಲಾರದೆ ಇರಬೇಕಾದರೆ, ಆರ್ಥಿಕವಾಗಿ ಕುಟುಂಬ ಕುಸಿದು ಬೀಳಲಾರದೆ ಇರಬೇಕಾದರೆ, ಒಬ್ಬ ಹೆಂಡತಿಯಾಗಿ ನಿಮ್ಗೊಂದು ಜವಾಬ್ದಾರಿಕೆ ಇದೆ. ಯಾವುದು ಗೊತ್ತಾ? ದೇವರ ಸನ್ನಿಧಿಗೆ ಹೋಗಿ ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತದ್ದೇ. ಮಗನಾಗಿರ್ಬೋದು, ಮಗಳಾಗಿರ್ಬೋದು, ಅವರು ಯುದ್ಧ ಮಾಡ್ತಾ ಇದ್ದಾರೆ. ಸಹೋದರರೇ ಸಹೋದರಿಯರೇ ಕೇಳಿರಿ, ಸ್ಕೂಲ್ನಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುವಾಗ 7ನೇ ತರಗತಿ 8ನೇ ತರಗತಿ 9ನೇ ತರಗತಿಗೆ ಅವರು ಬಂದ ಕೂಡಲೇ ಡ್ರಗ್ಸ್ ಏನೆಂದು ಅವರಿಗೆ ಗೊತ್ತಾಗ್ತಿದೆ. ಇಂಟರ್ನ್ಯಾಷನಲ್ ಸ್ಕೂಲ್ ಎಂಬುದಾಗಿ ನಾವು ಹೆಮ್ಮೆಯಿಂದ ಹೇಳಿಕೊಳ್ತೇವೆ. 2 ಲಕ್ಷ 3 ಲಕ್ಷ 4 ಲಕ್ಷ ರೂಪಾಯಿಗಳನ್ನು ಫೀಸ್ ಕಟ್ಟಿ ಅವರನ್ನು ಓದಿಸುವ ವ್ಯವಸ್ಥೆ ನಾವು ನೋಡ್ತಿದ್ದೇವೆ. ಈ ದಿನ 7th ಕ್ಲಾಸ್ 8th ಕ್ಲಾಸ್ 9th ಕ್ಲಾಸ್ 10th ಕ್ಲಾಸ್ಗೆ ಬಂದ ಹುಡುಗಿಯರು ಡೇಟಿಂಗ್ ಮಾಡ್ತಿದ್ದಾರೆ, ಡ್ರಗ್ಸ್ ಇಂಟೇಕ್ ಮಾಡ್ತಿದ್ದಾರೆ, ಹೊಲಸು ಸಿನಿಮಾ ನೋಡ್ತಿದ್ದಾರೆ, ಹೊಲಸು ಕೆಲಸ ಮಾಡ್ತಿದ್ದಾರೆ. ತಂದೆ ಅಂದುಕೊಳ್ತಾನೆ, ತಾಯಿ ಅಂದುಕೊಳ್ತಾಳೆ, ನಮ್ಮ ಮಕ್ಕಳನ್ನು ಸ್ಕೂಲ್ಗೆ ಕಳಿಸಿದ್ದೇವೆ ಎಂದು. ಅವರೇನೋ ಕೆಟ್ಟ ಕೆಲಸ ಮಾಡ್ತಾರೆ, ಪಾಪಿಷ್ಟ ಕೆಲಸ ಮಾಡುತ್ತಾರೆ. ಎಲ್ಲರೂ ಹಾಗೆಂದು ಹೇಳ್ತಾ ಇಲ್ಲ, ಕೆಲವರು. ನಮ್ಮ ಮಕ್ಕಳು ಮನೆ ಬಿಟ್ಟು ಹೊರಗೆ ಹೋಗುವಾಗ ಅವರು ಕ್ಷೇಮಕರವಾಗಿ ಹೋಗಿ ಕ್ಷೇಮಕರವಾಗಿ ತಿರುಗಿ ಬರಬೇಕಾದರೆ, ತಂದೆ ತಾಯಿಗಳೇ, ನೀವು ದೇವರ ಸನ್ನಿಧಿಯಲ್ಲಿ 2 ಕೈಗಳನ್ನು ಮೇಲೆ ಕೆತ್ತಿ ಪ್ರಾರ್ಥಿಸಬೇಕಾದ ಜವಾಬ್ದಾರಿಕೆ ನಿಮ್ಮ ಮೇಲಿದೆ. ಆ ದಿನ ಮೋಶೆ ಕೈಗಳು ಮೇಲಿದ್ದಾಗ ಇಸ್ರಾಯೇಲರು ಯುದ್ಧದಲ್ಲಿ ಗೆಲ್ಲುತ್ತಾ ಇದ್ರು. ಮೋಶೆ ಕೈಗಳು ಕೆಳಗಿಳಿಯುವಾಗ ಯುದ್ಧದಲ್ಲಿ ಇಸ್ರಾಯೇಲರು ಸೋಲುತ್ತಾ ಇದ್ರು. ಇದು ಯಾವುದಕ್ಕೆ ಸೂಚನೆ ಗೊತ್ತಾ? ನೀವು, ನಾನು, ನಾವೆಲ್ಲರೂ ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳು ಯವನ ಪ್ರಾಯದಲ್ಲಿ ಯವನ ಇಚ್ಛೆಗಳೊಂದಿಗೆ ಅವರು ಹೋರಾಡುತ್ತಿರುವಾಗ ಅವರು ಗೆಲ್ಲಬೇಕಾದರೆ ನಮ್ಮ 2 ಕೈಗಳನ್ನು ನಾವು ದೇವರ ಸನ್ನಿಧಿಯಲ್ಲಿ ಮೇಲಕ್ಕೆತ್ತಬೇಕು. ಒಂದು ವೇಳೆ ಕೈಗಳನ್ನು ಮೇಲಕ್ಕೆತ್ತಲಾರದೆ ನಾವು ಪ್ರಾರ್ಥನೆಯಲ್ಲಿ ನಿರ್ಲಕ್ಷ್ಯ ಮಾಡುವುದಾದ್ರೆ ಪ್ರಯೋಜನವಿರಲ್ಲ. ಪ್ರಲಾಪ ಪುಸ್ತಕ 2ನೇ ಅಧ್ಯಾಯ 19ನೇ ವಚನ. ನೀನು ಎದ್ದು ಮುಂಜಾನೆಯ ಮೊದಲನೇ ಜಾವದಲ್ಲಿ ಮೊರೆ ಇಡು, ನೀರನ್ನೋ ಎಂಬಂತೆ ಕರ್ತನ ಸನ್ನಿಧಿಯಲ್ಲಿ ನಿನ್ನ ಹೃದಯವನ್ನು ಹೊಯ್ದು ಬಿಡು. ನಿಮ್ಮ ಮಕ್ಕಳ ಪ್ರಾಣಕ್ಕೋಸ್ಕರ ನಿಮ್ಮ ಕೈಗಳನ್ನು ಆತನ ಕಡೆಗೆ ಎತ್ತಿರಿ. ಪ್ರತಿಯೊಂದು ಬೀದಿಯ ಕೊನೆಯಲ್ಲಿ ಹಸಿವೆಯಿಂದ ಮೂರ್ಛೆ ಹೋಗುತ್ತಿದ್ದಾರೆ. ಪ್ರತಿ ಬೀದಿಯ ಕೊನೆಯಲ್ಲಿ ನೀವೇ ನೋಡಿ, ಪ್ರತಿ ಬೀದಿಯ ಕೊನೆಯಲ್ಲಿ ಏನಿರುತ್ತೆ? ಪಾನ್ ಶಾಪ್ಗಳಿರ್ತವೆ. ಬೀದಿ ಕೊನೆಯಲ್ಲಿ ಈ ದಿನಗಳಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಕಾಣಿಸುತ್ತವೆ. ಗ್ರಾಮಗಳಲ್ಲಿ ಬೀದಿ ಕೊನೆಯಲ್ಲಿ ಏನಿರುತ್ತೆ ಹೇಳಿ? ಸಾರಾಯಿ ಅಂಗಡಿಗಳಿರ್ತವೆ. ಪಟ್ಟಣದಲ್ಲಿ ಊರು ಆಚೆಗೆ ಏನಿರುತ್ತೆ ಹೇಳಿ? ಬ್ರೋತಲ್ ಹೌಸ್ ಇರುತ್ತೆ. ಬೀದಿಯ ಕೊನೆಯಲ್ಲಿ ಮೂರ್ಛೆ ಹೋಗ್ತಿದ್ದಾರೆ ಅಂದ್ರೆ ಅರ್ಥವೇನು? ಪಾಪಿಷ್ಟ ಕೆಲಸ ನಡೆಯುವ ಸ್ಥಳಗಳಲ್ಲಿ ಮಕ್ಕಳು ಕೆಟ್ಟವರಾಗಿ ಬಿದ್ದು ಹೋಗ್ತಿದ್ದಾರೆ. ಆ ರೀತಿಯಾಗಿ ನಿಮ್ಮ ಮಕ್ಕಳು ಆಗಲಾರದೆ ಇರಬೇಕಾದ್ರೆ ದೇವರು ಹೇಳ್ತಿದ್ದಾರೆ, ಮುಂಜಾನೆಯ ಮೊದಲನೇ ಜಾವದಲ್ಲಿ ಎದ್ದು ನಿಮ್ಮ ಮಕ್ಕಳಿಗೋಸ್ಕರ ಕೈಗಳನ್ನು ಮೇಲೆ ಕೆತ್ತಿ ಪ್ರಾರ್ಥನೆ ಮಾಡು ಎಂದು. ಪ್ರಿಯ ಸಹೋದರ ಸಹೋದರಿಯರೇ, ಆತ್ಮಿಕ ಜೀವಿತ ಒಂದು ಹೋರಾಟವಾಗಿದೆ. ಸೈತಾನನು ಯಾವಾಗ ನೋಡಿದ್ರು ಕೂಡ ನಿಮ್ಮ ಮೇಲೆ, ನನ್ನ ಮೇಲೆ, ನಮ್ಮೆಲ್ಲರ ಮೇಲೆ ದಾಳಿ ಮಾಡುತ್ತಲೇ ಇರ್ತಾನೆ. ಈ ದಾಳಿಯಲ್ಲಿ ನಾವು ಜಯ ಸಾಧಿಸಬೇಕಾದ್ರೆ ಒಂದೇ ಒಂದು ಮಾರ್ಗವಿದೆ. ಯಾವುದು ಹೇಳಿ? ಪ್ರಾರ್ಥನೆಯಾಗಿದೆ. ಮತ್ತೆ ಎಲ್ಲಿಗೆ ಬಂದೆವು? ಪ್ರಾರ್ಥನೆ ಬಳಿಗೆ. ಆಪತ್ತು ಬಂದಾಗ ಪ್ರಾರ್ಥನೆಯೇ ಆಪತ್ತನ್ನು ಆಶೀರ್ವಾದವಾಗಿ ಮಾರ್ಪಡಿಸುತ್ತೆ. ಆ ವ್ಯವಸ್ಥೆ ಬಂದಾಗ ಪ್ರಾರ್ಥನೆಯೇ ಆ ವ್ಯವಸ್ಥೆಯನ್ನು ಆಶೀರ್ವಾದವಾಗಿ ಮಾರ್ಪಡಿಸುತ್ತೆ. ಅಸೌಕರ್ಯ ಎದುರಾದಾಗ ಪ್ರಾರ್ಥನೆಯೇ ಅಸೌಕರ್ಯಗಳನ್ನು ಆಶೀರ್ವಾದವಾಗಿ ಮಾರ್ಪಡಿಸುತ್ತೆ. ಆಟಂಕ ಎದುರಾದಾಗ ಪ್ರಾರ್ಥನೆಯೇ ಆಟಂಕಗಳನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತೆ. ಕೊನೆಯದಾಗಿ ಅಪಾಯಗಳು ಬಂದಾಗ ಪ್ರಾರ್ಥನೆಯೇ ಅಪಾಯಗಳನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತೆ. ಈ ಎಲ್ಲಾ ಅಂಶಗಳಲ್ಲಿ ನಾವು ನೋಡೋದೇನೆಂದರೆ, ಮೋಶೆ ಮಾಡಿದ ಪ್ರಾರ್ಥನೆಯ ಮೂಲಕವೇ ಅವನು ನಡೆಸುತ್ತಿರುವ ಪ್ರಜೆಗಳನ್ನು ಕಾಪಾಡಿಕೊಳ್ಳುತ್ತಾನೆ. ಸಹೋದರ ಸಹೋದರಿ, ನಿಮ್ಮ ಪ್ರಾರ್ಥನೆಯ ಮುಖಾಂತರವೇ ನೀವು ಹೆತ್ತು ಪೋಷಿಸುತ್ತಿರುವ ನಿಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತೆ. ನೀವು ಪ್ರಾರ್ಥನೆಯೇ ಮಾಡದಿದ್ದರೆ ನೀವು ಉದ್ಯೋಗ ಕಾಪಾಡಿಕೊಳ್ಳಲಿಕ್ಕಾಗಲ್ಲ, ನೀವು ವ್ಯಾಪಾರ ಕಾಪಾಡಿಕೊಳ್ಳಲಿಕ್ಕಾಗಲ್ಲ, ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಲಿಕ್ಕಾಗಲ್ಲ, ನಿಮ್ಮ ಕುಟುಂಬ ಕಾಪಾಡಿಕೊಳ್ಳಲಿಕ್ಕಾಗಲ್ಲ, ನಿಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಳಲಿಕ್ಕಾಗಲ್ಲ. ಆತ್ಮಿಕ ಯಾತ್ರೆಯಲ್ಲಿ ಬರುವಂತಹ ಆಟಂಕ, ಆಪತ್ತು, ಅವ್ಯವಸ್ಥೆ, ಅಸೌಕರ್ಯ, ಅಪಾಯಗಳು, ಇವೆಲ್ಲವುಗಳಿಂದ ನಾವು ಬಿಡುಗಡೆ ಹೊಂದಿ ಹೊರಬರಬೇಕಾದ್ರೆ ಒಂದೇ ಒಂದು ಮಾರ್ಗವಿದೆ. ಯಾವುದು? ಪ್ರಾರ್ಥನೆಯಾಗಿದೆ.
ಅಭ್ಯಾಸ ಮಾಡಿಕೊಳ್ಳೋಣವೇ? ಉದಯ ಕಾಲದಲ್ಲಿ 5 ಗಂಟೆಗೆ ಎದ್ದು ಮೊಳಕಾಲೂರೋಣವೇ? ದಿನ ಪ್ರಾರಂಭವಾಗುವುದಕ್ಕಿಂತ ಮುಂಚೆಯೇ ದೇವರೊಂದಿಗೆ ನಮ್ಮ ದಿನವನ್ನು ಪ್ರಾರಂಭಿಸೋಣವೇ? ನಮ್ಮ ಕುಟುಂಬದ ಸುತ್ತಲೂ, ನಮಗಿರುವ ಸಮಸ್ತದರ ಸುತ್ತಲೂ, ನಮ್ಮ ಮಕ್ಕಳ ಸುತ್ತಲೂ ಪ್ರಾರ್ಥನೆ ಎಂಬ ಬೇಲಿ ಹಾಕಿಕೊಳ್ಳೋಣವೇ? ಸಮಸ್ಯೆಗಳನ್ನು ನೋಡಿ ಗುಣಗುಟ್ಟಿ ಗೋಳಾಡುವುದನ್ನು ಬಿಟ್ಟು ಗಂಡ ಹೆಂಡತಿಯಾಗಿ ಪ್ರಾರ್ಥನೆ ಮಾಡುವ ಒಂದು ಅಮೂಲ್ಯವಾದ ವ್ಯವಸ್ಥೆಯನ್ನು ಏರ್ಪಡಿಸಿಕೊಳ್ಳೋಣವೇ? ಆಗ ಏನಾಗುತ್ತದೆ? ದೇವರ ಆಶ್ಚರ್ಯಕರವಾದ ಮಹತ್ಕಾರ್ಯಗಳನ್ನು ನೀವು ನಿಮ್ಮ ಜೀವಿತದಲ್ಲಿ ಕಾಣುತ್ತೀರಿ. ಇದನ್ನು ನಂಬುವಂಥವರಿರುವುದಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವೀರಾ? ಬನ್ನಿ, ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಪರಿಶುದ್ಧನಾದ ತಂದೆಯೇ, ಬಹು ಶ್ರೇಷ್ಠವಾದ ಶಕ್ತಿಯುತವಾದ ಸಂದೇಶದ ಮುಖಾಂತರ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು, ಸ್ತೋತ್ರಗಳು. ಪ್ರಾರ್ಥನೆ ಮಾಡುವಂತಹ ಮೋಶೆಯೇನೋ ಆಶೀರ್ವಾದವನ್ನು ಅನುಭವಿಸುತ್ತಾನೆ. ಪ್ರಾರ್ಥನೆ ಮಾಡಲು ಕೈಲಾಗದವರೇನೋ ಯಾವಾಗ ನೋಡಿದ್ರೂ ಕೂಡ ಗುಣಗುಟ್ಟುತ್ತಾರೆ, ಕೂಗಾಡಿಕೊಳ್ಳುತ್ತಾರೆ, ಬೈದಾಡಿಕೊಳ್ಳುತ್ತಾರೆ, ಗೋಳಾಡಿಕೊಳ್ಳುತ್ತಾರೆ. ನಮ್ಮ ಮಧ್ಯವೂ ಕೂಡ ಮನೆಯಲ್ಲಿ ಗುಣಗುಟ್ಟುವಂತಹ, ಗೋಳಾಡುವಂತಹ, ಗಲಾಟೆ ಮಾಡುವಂತಹ ಗಂಡ ಹೆಂಡತಿಯರಿದ್ದಿರಬಹುದು. ಅಂಥವರು ಈ ದಿನ ವಾಕ್ಯ ಕೇಳಿದ ನಂತರ ಗಲಾಟೆ ಮಾಡೋದು ಬಿಡಬೇಕು, ಗೋಳಾಡುವುದನ್ನು ಬಿಡಬೇಕು. ಯಾಕೆಂದರೆ ಪ್ರಾರ್ಥಿಸುವವರು ಗೋಳಾಡುವುದಿಲ್ಲ, ಗಲಾಟೆ ಮಾಡೋದಿಲ್ಲ, ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಸಮಸ್ಯೆಗೆ ಪರಿಷ್ಕಾರ ಕೊಡಬಲ್ಲಂತಹ ದೇವರೇ ನಿಮ್ಮ ಬಳಿಗೆ ಬಂದು ಪ್ರಾರ್ಥಿಸ್ತಾರೆ. ದೇವರೇ, ಸೇವೆ ಮಾಡುವವರನ್ನು ದೊಡ್ಡ ಪ್ರಾರ್ಥನೆ ವೀರರನ್ನಾಗಿ ಮಾಡಿರಿ. ಸೇವೆಯಲ್ಲಿ ಪಾಲ್ಗೊಳ್ಳುವಂಥವರನ್ನು ಪರಿಶುದ್ಧರನ್ನಾಗಿಯೂ ಪ್ರಾರ್ಥನೆ ಮಾಡುವವರನ್ನಾಗಿಯೂ ತಯಾರಾಗುವಂತೆ ನೀವೇ ಸಹಾಯ ಮಾಡಿರಿ. ಈ ಅಮೂಲ್ಯವಾದ ಸಂದೇಶಗಳಿಂದ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು. ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರೇ, ನಾವು ಮಾಡಿದಂತಹ ಪ್ರಾರ್ಥನೆಗೆ ಪ್ರತಿಫಲವಾಗಿ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಕಣ್ಣಾರೆ ಕಾಣುವಂತಹ ಮಹಾಭಾಗ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.